ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾಮೀಸ್ ಅಂಡ್ ಬೇಬೀಸ್ ಆಫ್ ಕರ್ನಾಟಕ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಮುಂದೆ ಬಂದಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ಆಫ್ ಕೋರ್ಸ್ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನ ಸ್ಟಾರ್ಟ್ ಮಾಡೋಣ. ಎಸ್, ಮಕ್ಕಳಿಗೆ ಈ ಸ್ಕ್ರೀನ್ ಟೈಮ್ ಅಥವಾ ಮೊಬೈಲ್ ಬಳಕೆಯನ್ನ ಹೇಗೆ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಜೊತೆ ನಾನು ಇವತ್ತು ಬಂದಿದ್ದೀನಿ. ಎಸ್, ಒಂದು 5 ಟಿಪ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದನ್ನ ನೀವು ಅದನ್ನ ಅಪ್ಲೈ ಮಾಡಿದ ದಿನಾನೇ ಮಕ್ಕಳು ಬಿಟ್ಬಿಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಎಸ್, ಇದನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋದ್ರಿಂದ ಮಕ್ಕಳ ಮೊಬೈಲ್ ಅಥವಾ ಸ್ಕ್ರೀನ್ ಟೈಮ್, ಮಕ್ಕಳ ಮೊಬೈಲ್ ಜಾಸ್ತಿ ನೋಡುವಿಕೆಯನ್ನ ಕಡಿಮೆ ಮಾಡಬಹುದು. ಎಸ್, ಮೊದಲನೇದು ಬಂದು ಫಿಕ್ಸೆಡ್ ಟೈಮ್. ಮಕ್ಕಳಿಗೆ ಒಂದು ನಿರ್ದಿಷ್ಟ ಸಮಯನ ಕೊಡಬೇಕು. ಲೈಕ್ ಒಂದು 10 ನಿಮಿಷ 15 ನಿಮಿಷ ಈ ತರ ಮೊಬೈಲ್ ನ ಕೊಡೋದ್ರಿಂದ ನಾವು ಡೇ ಬೈ ಡೇ ಕಡಿಮೆ ಮಾಡ್ತಾ ಬರಬೇಕು. ನೀವು ಯಾವಾಗ್ಲೂ ಅಬ್ಸರ್ವ್ ಮಾಡಿ, ಮಕ್ಕಳನ್ನ ನಾವು ಏನ್ ಮಾಡ್ಬೇಡ ಅಂತೀವಿ, ಅವರು ಡೆಸ್ಪರೇಟ್ ಆಗಿ ಅದನ್ನೇ ಮಾಡ್ಬೇಕು ಅಂತ ಹೋಗ್ತಾರೆ. ಸೊ ಅದಕ್ಕೆ ಅವ್ರಿಗೆ ಮಾಡ್ಬೇಡ ಅಂತ ಹೇಳೋದಕ್ಕಿಂತ ನೀವು ಅದನ್ನ ಡೇ ಬೈ ಡೇ ಆ ಹ್ಯಾಬಿಟ್ ನ ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದ್ಮೇಲೆ ನೀವು ಅಲಾರಾಮ್ ತರ ಅವ್ರಿಗೆ ಈಗ ನೋಡಿದ್ ಸಾಕು, ನೆಕ್ಸ್ಟ್ ಆಕ್ಟಿವಿಟೀಸ್ ಬೇರೆ ಕೆಲಸಗಳನ್ನ ಮಾಡಿ ಆ ತರ ನೀವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಇದು ಫಸ್ಟ್ ಪಾಯಿಂಟ್ ಆಗಿತ್ತು. ಸೆಕೆಂಡ್ ಬಂದು, ಮಕ್ಕಳಿಗೆ ಈಗ ಫೋನ್ ತಗೊಂಡಿದ್ದೀರಾ, ಆ ಟೈಮಲ್ಲಿ ನೀವು ಏನಾದ್ರೂ ಒಂದು ಆಕ್ಟಿವಿಟಿಯಲ್ಲಿ, ಆಲ್ಟರ್ನೇಟ್ ಆಕ್ಟಿವಿಟಿಯಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡಬೇಕು. ಲೈಕ್ ಡ್ರಾಯಿಂಗ್, ಪೇಂಟಿಂಗ್, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದು, ಅಥವಾ ಆಕ್ಟಿವಿಟೀಸ್ ಅವ್ರಿಗೆ ಬರೆಯೋದಕ್ಕೆ ಕೊಡೋದು, ಒಂದು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳೋದು, ಈ ತರ ಎಲ್ಲ ಒಂದು ಆಲ್ಟರ್ನೇಟ್ ಆಕ್ಟಿವಿಟಿ ಕೊಡೋದ್ರಿಂದ ನೀವು ಮೊಬೈಲ್ ಇಂದ ಮಕ್ಕಳನ್ನ ಡೈವರ್ಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಬಂದು, ನಾವೇ ಒಂದು ಎಕ್ಸಾಂಪಲ್ ಆಗ್ಬೇಕಪ್ಪ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆಂದ್ರೆ ನಾವ್ ಯಾವಾಗ್ಲೂ ಮೊಬೈಲ್ ಇಟ್ಕೊಂಡಿದ್ರೆ ಮಕ್ಳು ನಾವ್ ಏನ್ ಹೇಳ್ತೀವಿ ಅದನ್ನ ಮಾಡೋದಕ್ಕಿಂತ ನಾವೇನ್ ಮಾಡ್ತಿದೀವಿ ಅದನ್ನ ಮಾಡ್ತಾರೆ ಜಾಸ್ತಿ. ಎಸ್, ನಾವೇ ಮೊಬೈಲ್ ಇಟ್ಕೊಂಡು ಕೂತಿದ್ರೆ ಮಕ್ಕಳು ಅದನ್ನೇ ಫಾಲೋ ಮಾಡ್ತಾರೆ. ಸೊ ಫಸ್ಟ್ ವಿ ಶುಡ್ ಬಿ ಅನ್ ಎಕ್ಸಾಂಪಲ್ ಟು ಅವರ್ ಕಿಡ್ಸ್. ಅದು ಬಂದು 3ನೇ ಪಾಯಿಂಟ್ ಆಗಿತ್ತು ನಿಮ್ಗೆ. ಎಸ್, 4ನೇದು ಬಂದು ಬಹಳ ಮೇಜರ್ ರೀಸನ್ ಅಂದ್ರೆ ಬೋರ್ಡಮ್. ಮಕ್ಕಳಿಗೆ ಬೋರ್ ಆಗೋದ್ರಿಂದ, ಬೋರ್ಡಮ್ ಅಂದ್ರೆ ಬೇಸರ ಆಗೋದ್ರಿಂದ ಅವರು ಮೊಬೈಲ್ ನ ಬಳಸೋದಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಟಿವಿ ನೋಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಮಕ್ಕಳ ಜೊತೆ ನಾವು ಸ್ವಲ್ಪ ಸಮಯ ಕಳೆಯೋದ್ರಿಂದನೂ ಸಹ ನಾವು ಮಕ್ಕಳಿಗೆ ಸ್ಕ್ರೀನ್ ಟೈಮ್ ನ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬಂದು, ನೀವೊಂದು ಸ್ಟಡಿ ಮತ್ತೆ ಪ್ಲೇ ಟೈಮ್ ಫಿಕ್ಸ್ ಮಾಡ್ಬೇಕು ಅವರಿಗೆ. ಅಂದ್ರೆ ನೀವೊಂದು ಒಳ್ಳೆ ರೊಟೀನ್ ನ ಅಳವಡಿಸ್ಬೇಕು. ಮಗುಗೆ ಓದೋದು ಇಷ್ಟು ಟೈಮ್ ಮಾಡ್ಬೇಕು, ನಿಂಗೆ ರೆಸ್ಟಿಗೆ ಇಷ್ಟು ಟೈಮು, ನಿಂಗೆ ಊಟಕ್ಕೆ ಇಷ್ಟು ಟೈಮು, ಮತ್ತೆ ನಿನ್ಗೆ ಮೊಬೈಲ್ ನೋಡೋದಕ್ಕೆ ಇಷ್ಟು ಟೈಮ್. ಈ ತರ ನಾವು ಒಂದೊಳ್ಳೆ ರೊಟೀನ್ ಅನ್ನ ಫಾಲೋ ಮಾಡೋದ್ರಿಂದ ಸಹ ಮೊಬೈಲ್ ಬಳಕೆಯನ್ನ ಅಥವಾ ಮಕ್ಕಳ ಏನಾದ್ರೂ ಅಡಿಕ್ಷನ್ಸ್ ಇದ್ರೆ ಟಿವಿ ಅಥವಾ ಮೊಬೈಲ್ ಇಂದ ಅದನ್ನು ಸಹ ಕಡಿಮೆ ಮಾಡಬಹುದು. ಎಸ್, ಮತ್ತೆ ನೀವು ಒಂದೇ ಸತಿ ಮೊಬೈಲ್ ನ ಸ್ಟಾಪ್ ಮಾಡೋದ್ರಿಂದ ಯಾವ ಯೂಸಸ್ ಮಕ್ಳಿಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗತ್ತೆ. ಎಸ್, ಈ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಚಾನೆಲ್ ನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ಇನ್ನಷ್ಟು ಎಜುಕೇಶನಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ.